ರಾತ್ರಿ 9 ಆಗ್ತಿದೆ. ನನಗೆ ಊಟ ಬೇಡ ಅಂತ ಗಂಗಾಗೆ ಹೇಳಿ ಅಗಸ್ತ್ಯನ ಮೇಲೆ ಕೋಪದಿಂದ ಅಹನ ಮುನಿಸ್ಕೊಂಡು ಮಲಗಿದ್ದಾಳೆ. ಹಾಗಂತಿದ್ದೀರಲ್ಲ ಯಾಕಮ್ಮ, ನೀವು ಈ ರೀತಿ ಮಲಗಿದ್ರೆ ಸರ್ ನಿಮ್ಮನ್ನು ಸಮಾಧಾನ ಮಾಡಿ ತುತ್ತು ತಿನ್ನಿಸೋ ಟೈಪ್ ಖಂಡಿತ ಅಲ್ಲ ಅಂತಾಳು ಗಂಗಾ. ಗಂಗಾಗಂತಿದ್ದಂತೆ ಬೆಡ್ ಮೇಲೆ ಮಲಗಿದ ಅಹನ ಅಗಸ್ತ್ಯ ತನಗೆ ತುತ್ತು ತಿನ್ನಿಸೋದ್ರ ಮೇಲೆ ಆಸೆ ಪಡ್ತಾ ಒಂದು ಡ್ರೀಮ್ ಕಾಣೋಣ ಅಂತ ಯೋಚಿಸಿದ್ಲು. ಆದರೆ ಆ ಡ್ರೀಮ್ ಕಾಣೋದು ಕೂಡ ಅಗಸ್ತ್ಯ ಅಂದರೆ ನಡುಕ ಹುಟ್ಟಿ ಅಂತ ಡ್ರೀಮ್ ಅವಳಿಗೆ ಬರ್ತಿಲ್ಲ. ಆ ಡ್ರೀಮ್ನಲ್ಲೂ ಕೂಡ ತನ್ನ 2 ಕೆನ್ನೆಗಳ ಮೇಲೆ ಹೊಡೆದು ಹಾಕಿ ಕಾಣಿಸೋ ಅಷ್ಟರಲ್ಲೇ ನನ್ನ ಬದುಕು ಡ್ರೀಮ್ನಲ್ಲೂ ಕೂಡ ಊಹಿಸ್ಕೊಳ್ಳೋದಕ್ಕಾಗ್ತಿಲ್ವಲ್ಲ. ನಿಮ್ಮ ಡಯಟ್ ಮಿಸ್ ಆಗಬಾರ್ದೇನಮ್ಮ, ಬಂದು ಡಿನ್ನರ್ ಮಾಡಿ ಅಂತಾರೆ ಗಂಗಾ. ನಾನು ಹೇಳಿದ್ದೆ ಫಾಲೋ ಆಗ್ದ ತಕ್ಷಣ ಪ್ರೆಗ್ನೆಂಟ್ ಆಗಬೇಕೆಂಬ ಕಂಡೀಷನ್ಸ್ ನೆನಪಿಗೆ ಬಂದು ಅವ್ನು ನನ್ನ ಜೊತೆ ಸಂಸಾರ ಮಾಡೋದು ಇಲ್ಲ, ನಾನು ಪ್ರೆಗ್ನೆಂಟ್ ಆಗೋದು ಇಲ್ಲ, ಆದರೆ ಉಪ್ಪು ಖಾರ ಇರೋದು ಫುಡ್ ಇಟ್ಟು ಸಾಯಿಸ್ತಿದ್ದಾನೆ ಅಂತ ಮನಸ್ಸಿನಲ್ಲಿ ಬೈದ್ಕೊಂಡು ಉಪ್ಪು ಖಾರ ಇಲ್ಲದ ಫುಡ್ ತಿನ್ನೋದಕ್ಕಿಂತ ಹೀಗೆ ಉಪವಾಸ ಇರೋದೇ ತುಂಬ ಬೆಟರ್ ಅನಿಸುತ್ತೆ ಅಂತಾಳೆ. ಏನು ನಡೀತಿದೆ ಇಲ್ಲಿ ಅನ್ನುತ್ತಾ ಎಂಟರ್ ಆಗ್ತಾನೆ ಅಗಸ್ತ್ಯ. ಆ ಧ್ವನಿಗೆ ದಬ್ಬನೆದ್ದು ಕೂತ್ಕೊಳ್ತಾಳೆ. ಅಲ್ಲ ನಿಂತ್ಕೊಳ್ತಾಳೆ. ಇಬ್ಬರು ಹೆದರಿಕೆಯಿಂದ ಆನ್ಸರ್ ಮಾಡ್ತಿಲ್ಲ. ಕೇಳ್ತಿರೋದು ನಿಮ್ಮನ್ನೇ ಅಂತ ತಿಳಿತಿಲ್ವಾ ಅಂತಾನೆ ಅಗಸ್ತ್ಯ. ಅದು ಸರ್, ಅಹನಾ ಮೇಡಮ್ ಊಟ ಬೇಡ ಅಂತಿದ್ದಾರೆ ಅಂತ ಸ್ವಲ್ಪ ಹೆದರತ್ಲೆ ಹೇಳ್ತಾಳೆ ಗಂಗಾ. ಅದನ್ನು ಕೇಳಿ ಶಾರ್ಪಾಗಿ ಅಹನಾ ಕಡೆ ನೋಡ್ತಾನೆ. ಆಲ್ರೆಡಿ ಪೆಟ್ಟು ಬಿದ್ದಿರೋದ್ರಿಂದ ಗುಬ್ಬಿ ಮರಿಯಂತೆ ಮುದುಡ್ಕೊಂಡು ಹೋಗಿ ಒಂಥರ ನೋಟ ನೋಡ್ತಿರ್ತಾಳೆ. ನೀನು ಹೋಗಿ ಅವಳಿಗೆ ಡಿನ್ನರ್ ಬಡಿಸು, ಹೇಗೆ ತಿನ್ನಲ್ವೋ ನಾನು ನೋಡ್ತೀನಿ ಅಂತ ಹೇಳಿದ ತಕ್ಷಣ ಗಂಗಾ ಅಲ್ಲಿಂದ ಹೊಟ್ಟು ಹೋಗ್ತಾಳೆ. ಸ್ವಲ್ಪ ಧೈರ್ಯ ತಂದುಕೊಂಡು ನೋಡ್ತಾ, ತಿಂದಿದ್ರೆ ಮತ್ತೆ ನಾನು 2 ಕೆನೆಗಳಿಗೆ ಬಾರಿಸ್ತೀರಾ ಅಂತ ಕೇಳ್ತಾಳೆ. ಯಾವಾಗಲೂ ಒಂದೇ ಪನಿಷ್ಮೆಂಟ್ ಕೊಟ್ಟರೆ ನನಗೆ ಬೋರ್ ಆಗುತ್ತೆ ಅಂತಾನೆ. ಹೌದಾ, ಹಾಗಾದರೆ ಇವಾಗ ಯಾವ ಪನಿಷ್ಮೆಂಟ್ ಕೊಡ್ತೀರಾ ಅಂತ ಕೇಳ್ತಾಳೆ. ಹೊಡೆಯಲ್ಲ ಅಂದಿದ್ದಕ್ಕೆ ಖುಷಿಪಟ್ಟು. ಈ ನೈಟ್ ಡಿನ್ನರ್ ಮಾಡಲ್ಲ ಅಂತಿದೆಯಲ್ಲ, ಅದಕ್ಕೆ ಡಾಕ್ಟರ್ನ ಕರೆಸಿ ಡಿನ್ನರ್ ರೂಪದಲ್ಲಿ ನಿನ್ನ ಬಾಡಿಗೆ ಹೋಗಬೇಕಾದ ಪ್ರೋಟೀನ್, ವಿಟಮಿನ್ಸ್ ಎಲ್ಲವನ್ನ ಸೂಜಿಗಳು, ಸಿರಿಂಜ್ಗಳು, ಸಲೈನ್ಗಳು ಬೇಕಿದ್ರೆ ಬಾಯಲ್ಲಿ ಒಂದು ದೊಡ್ಡ ಪೈಪ್ ಹಾಕಿ ಪೈಪ್ ಮೂಲಕ ಕಳಿಸೋದಕ್ಕೆ ಹೇಳಿದ್ದೀನಿ ಅಂತಾನೆ. ಸ್ವಲ್ಪ ಹೊತ್ತಿನ ಡೈನಿಂಗ್ ಟೇಬಲ್ ಹತ್ರ ಕೂತು ಬುದ್ಧಿವಂತಿಯಾಗಿ ಗಂಗಾ ಬಡಿಸ್ತಿರೋ ಉಪ್ಪು ಖಾರ ಇಲ್ಲದ ಫುಡ್ ತಿಂತಿರ್ತಾಳೆ. ಮೇಲಿಂದ ಅಗಸ್ತ್ಯ ಅವಳನ್ನ ನೋಡ್ತಾ ಬಹಳ ಎಕ್ಸ್ಟ್ರಾಗಳನ್ನ ಮಾಡ್ತಿದ್ದಾಳೆ ಅಂತ ಬೈದ್ಕೊಂಡು, ನಾಳೆ ಪ್ರೆಸ್ ಮೀಟ್ ಓಕೆ ಆದಂತೆ ಅಲ್ವಾ ಬಾಸ್ಮ ಅಂತ ಕಾಲ್ನಲ್ಲಿ ಮಾತಾಡ್ತಾ ರೂಮ್ಗೆ ಹೊರಟೋಗ್ತಾನೆ. ಯಾಮಿನಿ ತನ್ನ ಮನೆಯಲ್ಲಿ ಬೋರ್ಲಾಗಿ ಮಲಗಿ ಕಾಲುಗಳನ್ನ ಆಡಿಸ್ತಾ ಕೈಯಲ್ಲೊಬ್ಬರು ಫೋಟೋ ಹಿಡಿದು ನೋಡ್ತಾ ನಗ್ತಿರ್ತಾಳೆ. ಆ ಫೋಟೋ ವಿರಾಜ್ ಅಂದ್ಕೊಂಡ್ರೆ ತಪ್ಪು. ಅವಳ ಕೈಯಲ್ಲಿ ಇರೋದು ಅಗಸ್ತ್ಯನ ಫೋಟೋ. ಆ ಫೋಟೋ ನೋಡ್ಕೊಂಡು ಮುರಿದು ಬೀಳ್ತಾ, ಆಹಾ ಏನಿದ್ದೀರಾ ಬಾಸ್, ಯಪ್ಪ ನಿಮ್ಮ ತೋಳ್ನಲ್ಲಿ ಕರ್ಗೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಿದ್ದೀನಿ. ದಿನ ನಿಮ್ಮನ್ನು ನೋಡ್ತಿದ್ರೆ ನಿಮ್ಮ ಮೇಲೆ ನನಗೆ ಹುಚ್ಚುಚ್ಚಾಗಿ ಆಸೆಗಳು ಜಾಸ್ತಿ ಆಗ್ತಿದೆ. ನಿಜಕ್ಕೂ ನೀವು ಕೋಟಿಗಳು ಒಡೆಯರಾಗಿದ್ದುಕೊಂಡು 20,000 ಸಂಬಳಕ್ಕೆ ಕೆಲಸ ಮಾಡೋ ಅಹನಳನ ಮದುವೆ ಆಗೋಳಿಗೆ ಅಷ್ಟೊಂದು ಬೆಲೆ ಕೊಡೋದಂದರೆ ಏನು? ಎಂದಿಗೂ ನಾನು ನಿಮ್ಮನ್ನು ನನ್ನವನ್ನಾಗಿ ಮಾಡಿಕೊಂಡು ಅಹನಾಳ ಪ್ಲೇಸಿಗೆ ನಾನು ಬರ್ತೀನಿ ಅಂತ ಅಂದ್ಕೊಳ್ತಿರುವಾಗ ವಿರಾಜ್ ಹತ್ರದಿಂದ ಕಾಲ್ ಬರುತ್ತೆ. ಹಬ್ಬ ಈ ವಿರಾಜ್ ಒಬ್ಬ ಅಂತ ಅಂದ್ಕೊಂಡು ಕಿರಿಕಿರಿಯಿಂದ ಕಾಲ್ ಲಿಫ್ಟ್ ಮಾಡಿ, ಏನು ವಿರಾಜ್ ಅಂತಾಳೆ. ಈ ಟೈಮ್ನಲ್ಲಿ ಮುಂಚೆ ಆದರೆ ಗಂಟೆಗಟ್ಟಲೆ ಫೋನ್ ಕಾಲ್ಸ್ ಮಾತಾಡ್ತಿದ್ವಿ ಯಾಮಿನಿ, ಇವಾಗ ಏನು ನಾನು ಫೋನ್ ಮಾಡಿದ್ರೆ ಕಿರಿಕಿರಿ ಪಡ್ತಿದ್ಯಾ ಅಂತಾನೆ ವಿರಾಜ್. ನನ್ನ ನೋಟ ಇವಾಗ ನಮ್ಮ ಬಾಸ್ ಮೇಲೆ ಬಿದ್ದ ಮೇಲೆ ಇನ್ನು ನಿನ್ನ ಮೇಲೆ ನನಗೆ ಯಾಕಿರುತ್ತೆ ಅಂತ ಫೋಟೋ ನೋಡ್ತಾ ಅಂದ್ಕೊಳ್ತಿರುವಾಗ, ಹಲೋ ಯಾಮಿನಿ ಮಾತಾಡ್ತಿಲ್ಲ ಯಾಕೆ ಅಂತಾನೆ. ಅದು ವಿರಾಜ್, ನಾವು ಮಾತಾಡ್ಕೊಳ್ಳೋ ಮ್ಯಾಟರ್ ಬಿಟ್ಬಿಡು, ಅಹನ ಅಕೌಂಟ್ಸ್ ಕೇಳಿದ್ರೆ ನಾವು ಹೇಗೆ ಎಸ್ಕೇಪ್ ಆಗಬೇಕಂತ ಅದ್ರ ಬಗ್ಗೆ ಯೋಚಿಸು ಅಂತ ಅಂತಾಳೆ. ಪ್ರಸ್ತುತಕ್ಕೆ ಟೈಮ್ ಕೇಳಿದ್ದೀವಲ್ಲ ಅಂತಾನೆ ವಿರಾಜ್. ಆ ಟೈಮ್ ಕೂಡ ಬೇಗ ಕಳೆದು ಹೋಗುತ್ತೆ, ಆಮೇಲೆ ಏನು ಹೇಳಬೇಕು ಅಂತ ಯೋಚಿಸ್ತಿರು, ನನಗಂತೂ ನಿದ್ದೆ ಬರ್ತಿದೆ, ಇಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಅಗಸ್ತ್ಯನ ಫೋಟೋ ನೋಡ್ತಿರ್ತಾಳೆ. ಏನಿದು ಯಾಮಿನಿ ಹೀಗೆ ಮಾಡ್ತಿದ್ದಾಳೆ ಅಂತ ಅಂದುಕೊಳ್ತಾನೆ. ಇತ್ತ ಅಹನ ಊಟ ಮಾಡಿ ರೂಮ್ಗೆ ಬರುವಷ್ಟರಲ್ಲಿ ಅಗಸ್ತ್ಯ ಮಲಗಿ ನಿದ್ದೆಯಲ್ಲಿದ್ದಾನೆ. 2 ದಿನದಿಂದ ನಿದ್ದೆ ಕೂಡ ಕರೆಕ್ಟಾಗಿಲ್ಲದೆ ಆಫೀಸ್ ವರ್ಕ್ ನೋಡ್ಕೊಂಡಿದ್ರಿಂದ ಅಗಸ್ತ್ಯ ಬೇಗ ನಿದ್ದೆ ಮಾಡಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅಗಸ್ತ್ಯ ನಿದ್ದೆಗೆ ಡಿಸ್ಟರ್ಬ್ ಮಾಡದೆ ಬಂದು ಅಗಸ್ತ್ಯನಿಗೆ ಸ್ವಲ್ಪ ದೂರದಲ್ಲಿ ಮಲಗಿ ತಾಯಿ ಮಗನ ಮಧ್ಯೆ ನಡೆದಿದ್ದನ್ನು ನೆನಪು ಮಾಡಿಕೊಂಡು, ನಮ್ಮ ಅತ್ತೆಯವರು ಸಣ್ಣ ವಯಸ್ಸಿನಲ್ಲೇ ಈ ಯಜಮಾನರನ್ನ ಯಾಕೆ ಬಿಟ್ಟೋದ್ರು ಅಂತ ಅಂದ್ಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಅಹನ ಕನ್ಸ್ಟ್ರಕ್ಷನ್ ಗೋಲ್ಡನ್ ಸ್ಟಾರ್ ಲೋಗೋದೊಂದಿಗೆ ದೊಡ್ಡ ಬೋರ್ಡ್ ಕಾಣಿಸುತ್ತೆ. ಕಸ್ಟಮರ್ಸ್, ಬಿಲ್ಡರ್ಸ್ನಿಂದ ಅಲ್ಲಿ ಒಂದು ಸಣ್ಣ ಮಟ್ಟದ ಫಂಕ್ಷನ್ ವಾತಾವರಣ ಕಾಣಿಸ್ತಿದೆ. ಅಲ್ಲಿ ಕಟ್ಟಲಿರುವ ಕನ್ಸ್ಟ್ರಕ್ಷನ್ ಬಗ್ಗೆ ಭಾಸ್ಕರ್ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಮೀಡಿಯಾ ಪೂರ್ತಿಯಾಗಿ ಅಲ್ಲಿಗೆ ಬಂದು ಸೇರಿದೆ. ಗೋಲ್ಡನ್ ಸ್ಟಾರ್ ಓನರ್ ತಾರಕ್ ನಿನ್ನೆ ಅಗಸ್ತ್ಯ ಭಾರದ್ವಾಜ್ ಅವರು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ತಮ್ಮ ವೈಫ್ ಜೊತೆ ಬಂದು ಹೊಸ ನೇಮ್ನಿಂದ ಸ್ಟಾರ್ಟ್ ಮಾಡಿದ ಕನ್ಸ್ಟ್ರಕ್ಷನ್ಗೆ ತಮ್ಮ ವೈಫ್ ಕೈಯಿಂದ ರಿಬ್ಬನ್ ಕಟಿಂಗ್ ಮಾಡಿಸಿ ದಂಪತಿಗಳಾಗಿ ಪ್ರೆಸ್ನಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಊರಿನಲ್ಲಿರೋ ಲಕ್ಷ್ಮಿಯವ್ರ ಕೆಳ ಕೂತು ಕತ್ತಿ ಮಣ್ಣಿಂದ ಬದನೆಕಾಯಿ ಹೆಚ್ಚುತ್ತಾ, ನಮ್ಮ ಹುಡುಗಿ ಕೆಲಸ ಮಾಡೋದು ಕೂಡ ಗೋಲ್ಡನ್ ಸ್ಟಾರ್ ಕಂಪ್ನಿಯಲ್ಲೇ ಅಲ್ವೇನ್ರಿ ಅಂತಾಳೆ. ಹೊಲಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದು ವಾಸು ಅವರು ಗೋಡೆಗಿಟ್ಟಿರೋ ಕನ್ನಡಿ ಮೇಲೆ ಮುಂದೆ ನಿಂತು ತಲೆ ಬಾಚ್ಕೊಳ್ತಾ, ಹೌದು ಅದು ನಮ್ಮ ಹುಡುಗಿ ಕೆಲಸ ಮಾಡ್ತಿರೋ ಕಂಪ್ನಿ ಬಗ್ಗೆನೇ ಟಿ ವಿಲಿ ಬರ್ತಿರೋದು. ನಮ್ಮ ಹುಡುಗಿ ಮಾಡೋ 20,000 ಸಂಬಳಕ್ಕಾದರೂ ಟಿ ವಿಯಲ್ಲಿ ಕಂಪ್ನಿ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಒಳ್ಳೆ ಕಂಪ್ನಿ ಆಗಿರುತ್ತಲ್ವಾ ಅಂತಾಳೆ ಲಕ್ಷ್ಮಿ. ಗೋಲ್ಡನ್ ಸ್ಟಾರ್ ಅಂದರೆ ದೊಡ್ಡ ಕಂಪ್ನಿ, ಆದರೆ ಹಳ್ಳಿಯಲ್ಲಿ ಹೊಲದ ಕೆಲಸ ಮಾಡ್ಕೊಳ್ಳೋ ನಮ್ಗೆ ಆ ಕಂಪ್ನಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂತಾನೆ ವಾಸು. ನಾನಂತೂ ನಮ್ಮ ಹುಡುಗಿ ಜಾಬ್ ಮಾಡೋ ಕಂಪ್ನಿ ಟಿ ವಿಯಲ್ಲಿ ಬರ್ತಿದೆ ಅಂತ ಸುತ್ತಮುತ್ತಲವ್ರಿಗೆ ಗ್ರೇಟಾಗಿ ಹೇಳ್ಕೊಳ್ತೀನಿ ಅಂತಾಳೆ ಲಕ್ಷ್ಮಿ. ಅಷ್ಟರಲ್ಲಿ ಅಹನಾಡ್ ತಮ್ಮ ಆನಂದ್ ಕೂಡ ಟ್ರ್ಯಾಕ್ಟರ್ ಹತ್ರ ಮನೆಗೆ ಬರ್ತಾನೆ.
ಇತ್ತ ಅಗಸ್ತ್ಯ ಅಹನಾಳ ಜೊತೆ ಕಾರ್ನಲ್ಲಿ ಅಲ್ಲಿಗೆ ಬಂದು ತಲುಪ್ತಾನೆ. ತಲೆ ಕಟ್ಟಿದ ಟವೆಲ್ ಬಿಚ್ಕೊಳ್ತಾ ಒಳಗಡೆ ಬಂದು, ಅಪ್ಪ ಉಳಿದ 2 ಎಕರೆ ಕೂಡ ಇವತ್ತು ಉತ್ಬಿಟ್ಟೆ, ಇನ್ನೂ ಯೂರಿಯಾ ಚೀಲಗಳನ್ನ ತರಿಸಿದ್ರೆ ಮುಗೀತನ್ನುತ್ತಾ ಆಯಾಸದಿಂದ ಅಲ್ಲಿರೋ ಚೇರ್ನಲ್ಲಿ ಕೂತ್ಕೊಳ್ತಾನೆ. ಸರಿ ಬಿಡು ಆನಂದ್, ಬೇಗನೆ ತರಿಸ್ತೀನಿ ಅಂತಾರೆ. ಲಕ್ಷ್ಮಿಯವರು ಬದನೆಕಾಯಿ ಹೆಚ್ಚೋದನ್ನು ಪಕ್ಕಕ್ಕಿಟ್ಟು ಕುಡಿಯೋ ನೀರು ತಂದು ಆನಂದ್ ಗ್ಲಾಸ್ ನೀಡ್ತಾರೆ. ಆನಂದ್ ಆ ನೀರನ್ನು ಕುಡಿದು ಖಾಲಿ ಗ್ಲಾಸ್ ತಾಯಿಗೆ ನೀಡ್ತಾನೆ. ಆನಂದ್, ನಮ್ಮ ಅಹನ ಮಾಡೋ ಕಂಪ್ನಿ ಬಗ್ಗೆ ಟಿವಿಯಲ್ಲಿ ಬರ್ತಿದೆ ಕಣೋ ಅಂತ ಗ್ರೇಟಾಗಿ ಹೇಳ್ತಾಳೆ ಲಕ್ಷ್ಮಿ. ಹೌದಾ ಅಂತ ಆನಂದ್ ಕೂಡ ಟಿವಿ ಕಡೆ ನೋಡ್ತಾನೆ. ಅಲ್ಲಿ ಕಾರ್ ಬಂದು ನಿಲ್ಲೋದು, ಮೀಡಿಯಾ ಎಲ್ಲ ಸ್ವಲ್ಪ ಗುಂಪಾಗಿ ಹೋಗೋದು ಕಾಣಿಸ್ತಿರುತ್ತೆ. ನಾನು ಹೊಲಕೋಟೆ ಲಕ್ಷ್ಮಿ ಅಂತ ವಾಸು ಅವ್ರು ಅಂತಿದ್ರೆ, ಅಬ್ಬಾ ಸ್ವಲ್ಪ ಹೊತ್ತಿದ್ದು ಹೋಗಿ ನಮ್ಮ ಹುಡುಗಿ ಜಾಬ್ ಮಾಡೋ ಕಂಪ್ನಿ ಬಗ್ಗೆ ಟಿವಿಯಲ್ಲಿ ತೋರಿಸ್ತಿದ್ದಾರ ಅಲ್ವಾ, ಸ್ವಲ್ಪ ಹೊತ್ತು ನೋಡಿ ಅಂತ ತಡೀತಾಳೆ. ಆ ಕಂಪ್ನಿಗಳನ್ನ ಇಡೋರು ದೊಡ್ಡವರು, ಅವ್ರ ಬಗ್ಗೆ ನಮಗೆ ಯಾಕೆ ಅಂತಾನೆ ವಾಸು ಅವರು. ಆ ಮೀಡಿಯಾ ಗುಂಪಿನಲ್ಲಿ ಕಣ್ಣಿಗೆ ಅಂದವಾದ ಗಾಗಲ್ಸ್ ಹಾಕೊಂಡು ಮೀಡಿಯಾ ಮುಂದೆ ಇರ್ತಾನೆ ಅಗಸ್ತ್ಯ. ಪಕ್ಕದಲ್ಲಿ ಅಹನಾ ಕೂಡ ಅಗಸ್ತ್ಯನ ಆರ್ಡರ್ನಂತೆ ಆ ದಿನ ಇನ್ನೂ ಸ್ಪೆಷಲಾಗಿ ರೆಡಿಯಾಗಿ ಕಾಣಿಸ್ತಾ ಆ ಮೀಡಿಯಾ ನೋಡಿ ಕಂಗಾಲಾಗ್ತಾ, ಅಂದರೆ ಇವಾಗ ನಾನು ಟಿವಿಯಲ್ಲಿ ಕಾಣಿಸಿದ್ರೆ ಈ ವಿಷಯ ನಮ್ಮ ಊರಿನವ್ರಿಗೆ, ನಮ್ಮ ಅಮ್ಮನವ್ರಿಗೆ ಕೂಡ ತಿಳಿಯುತ್ತಲ್ವಾ ಅಂತ ಹೆದರಿಕೆಯಿಂದ ಅಂದ್ಕೊಳ್ತಾಳೆ. ಇಲ್ಲಿ ಆನಂದ್ ಹಾಗೂ ಅವರ ಪೇರೆಂಟ್ಸ್ ಟಿವಿ ನೋಡ್ತಿರುವಾಗಲೇ ಮೊದಲಿಗೆ ಅವ್ರಿಗೆ ಗಾಗಲ್ಸ್ ಹಾಕೊಂಡು ಹ್ಯಾಂಡ್ಸಮ್ ಗಾಯ ಆಗಿರೋ ಅಗಸ್ತ್ಯ ಕಾಣಿಸ್ತಾನೆ. ಗೋಲ್ಡನ್ ಸ್ಟಾರ್ ಓನರ್ ತಾರಕ್ ನೀನಿ ವಿಶ್ವನಾಥ್ ಚೌಧರಿ ಅವರು ತೀರ್ಕೊಂಡ ಮೇಲೆ ಅವರ ಮೊಮ್ಮಗ ತಾರಕ್ ನೀನಿ ಅಗಸ್ತ್ಯ ಭಾರದ್ವಾಜ್ ಚೌಧರಿ ಅವರು ಹೊಸದಾಗಿ ಜವಾಬ್ದಾರಿ ತೆಗೆದುಕೊಂಡು ಫಸ್ಟ್ ಟೈಮ್ ಮೀಡಿಯಾ ಮುಂದೆ ವೈಫ್ ಜೊತೆ ಕಾಣಿಸ್ತಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ನಲ್ಲಿ ವಾಯ್ಸ್ ಕೇಳಿಸ್ತಿರುತ್ತೆ. ಹುಡುಗನಿಗೆ ಸಣ್ಣ ವಯಸ್ಸು, ಸಿನಿಮಾ ಇರೋ ಥರ ಇದ್ದಾನೆ ಅಂತ ಲಕ್ಷ್ಮಿ ಟಿವಿ ನೋಡ್ತಾ ಅಂತಿರುವಾಗ ಅಗಸ್ತ್ಯನ ಪಕ್ಕದಲ್ಲಿ ಅಹನಾ ಕಾಣಿಸಿ ಒಂದೇ ಬಾರಿ ಮೂವರ ದೊಡ್ಡ ಕಣ್ಣುಗಳಿಂದ ಶಾಕ್ ಆಗ್ತಾರೆ. ಚೇರ್ನಲ್ಲಿ ಕೂತಿದ್ದ ಆನಂದ್ ಟಿವಿಯಲ್ಲಿ ಅಕ್ಕನನ್ನು ನೋಡಿ ಆ ಪ್ರಯತ್ನವಾಗಿ ಎದ್ದು ನಿಲ್ತಾನೆ. ಆ ಶಾಕ್ನಲ್ಲಿ ಮೂವರಿಗೂ ಬಾಯಿಂದ ಮಾತು ಬರ್ತಿಲ್ಲ. ಮೀಡಿಯಾದವ್ರು ಏನೋ ಕೇಳ್ತಿರ್ತಾರೆ. ಅಗಸ್ತ್ಯನ ಮುಖದಲ್ಲಿ ನಗು ಇಲ್ದಿದ್ರೂ ಹೆಂಡತಿ ಮೇಲೆ ಪ್ರೀತಿ ಹರಿತಿರೋ ಹಾಗೆ ಅವಳೆ ಹೆಗಲ್ ಸುತ್ತ ಕೈ ಹಾಕಿ ಏನೋ ಮಾತಾಡ್ತಿರ್ತಾನೆ. ಆ ಮಾತುಗಳಲ್ಲಿ ಅಹನಾ ಅವನ ವೈಫ್ ಅಂತ ಮೂವರಿಗೂ ಕ್ಲಿಯರಾಗಿ ಅರ್ಥ ಆಗಿ ಮೂವರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ಮೀಡಿಯಾ ಮುಂದೆ ನಿಂತು ಅಗಸ್ತ್ಯ ಅವಳ ಹೆಗಲ್ ಸುತ್ತ ಕೈ ಇಡೋದು ಕೂಡ ಇರಿಟೇಟಿಂಗ್ ಆಗಿ ಫೀಲ್ ಆಗ್ತಾ, ಅಬ್ಬ ಇವಳ ಮೇಲೆ ಪ್ರೀತಿ ಇರೋವಾಗ ನಡೆಸೋದಕ್ಕಾಗದೆ ಸಾಯ್ತಿದ್ದೀನಿ ಅಂತ ಅಂದ್ಕೊಳ್ತಾನೆ. ಪಕ್ಕದಲ್ಲಿ ನಿಂತು ಅಹನಾಗೂ ಅಗಸ್ತ್ಯನ ಫೀಲಿಂಗ್ ಅರ್ಥ ಆಗಿ ಮನೆಯಲ್ಲೇನೋ ನನ್ನ ಕೆನ್ನೆಗಳಿಗೆ ಬಾರಿಸ್ತಾನೆ, ಇಲ್ಲಿ ಮಾತ್ರ ಪೋಸ್ ಕೊಡ್ತಾನೆ, ಹೆಸರು ದೊಡ್ಡದು, ಉದರ ಖಾಲಿ ಅನ್ನೋ ಹಾಗೆ ಇದೆ ಇವನು ವ್ಯವಹಾರ ಅಂತ ಮನಸ್ಸಲ್ಲಿ ಬೈದ್ಕೊಳ್ತಾ ಮೀಡಿಯಾ ಮುಂದೆ ಮಾತ್ರ ಸಣ್ಣ ಸ್ಮೈಲ್ನೊಂದಿಗೆ ಕಾಣಿಸ್ತಾಳೆ. ಫೈನಾನ್ಸ್ ಆಫೀಸ್ನಲ್ಲಿ ವಿರಾಜ್, ಯಾಮಿನಿ ಹಾಗೂ ಉಳಿದ ಸ್ಟಾಫ್ ಎಲ್ಲರೂ ಕೂಡ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ತಿರ್ತಾರೆ. ನಿನಗೆ ಏನು ಅದೃಷ್ಟ ಬಂದಿದೆ ಅಹನಾ ಅಂತ ಯಾಮಿನಿ ಮುಷ್ಟಿ ಬಿಗಿತಾ ಅಸೂಯೆ ಪಡ್ತಿರ್ತಾಳೆ. ವಿರಾಜ್ಗೂ ಕೂಡ ಅಹನಾಗಿ ಬರ್ತಿರೋ ಅದೃಷ್ಟ ನೋಡೋದಕ್ಕಾಗ್ತಿಲ್ಲ. ಅಹನಾಳ ಫ್ರೆಂಡ್ ಶಾಂತಿ ಮಾತ್ರ ಅವಳನ್ನ ನೋಡಿ ಸಂತೋಷ ಪಡ್ತಿರ್ತಾಳೆ. ಇತ್ತ ಮೇನಕಾ ಕೂಡ ಫಸ್ಟ್ ಟೈಮ್ ಅಹನಾಳನ್ನು ಟಿವಿಯಲ್ಲಿ ನೋಡ್ತಾ ನಿಮ್ಮ ಸೊಸೆ ಚೆನ್ನಾಗಿದ್ದಾಳೆ ಅಂತ ಪಕ್ಕದಲ್ಲಿ ಕೂತಿರೋ ಕುಮಾರ್ಗೆ ಹೇಳ್ತಾಳೆ. ಹೌದು, ನಾನು ಮೊನ್ನೆ ತಾನೇ ನೋಡಿದೆ ಅಂತಾರೆ ಕುಮಾರ್. ಟಿವಿಲಿ ಆ ಪ್ರೋಗ್ರಾಮ್ ನೋಡುತ್ತಲೇ. ಮೊನ್ನೆ ನೋಡಿದೆ? ಯಾವಾಗ, ಹೇಗೆ? ಮನೆಗೆ ಹೋಗಿ ಸೊಸೆ ನೋಡ್ಕೊಂಡು ಬಂದ್ಯಾ ಏನು ಅಂತ ಕೇಳ್ತಾಳೆ. ಆ ಕ್ವಶನ್ಗೆ ಇನ್ನೂ ಸ್ವಲ್ಪ ಗಾಯಗಳೊಂದಿಗಿರೋ ಸುರೇಶ್, ರಾಕೇಶ್ ಕೂಡ ಕುಮಾರ್ ಕಡೆ ನೋಡ್ತಾರೆ. ಅದೇನಿಲ್ಲ, ಮೊನ್ನೆ ರೋಡ್ ಮೇಲೆ ನನ್ನ ಪ್ರಾಣ ಕಾಪಾಡಿದ್ಲು ಅಂತ ಆ ದಿನ ನಡೆದಿದ್ದನ್ನು ಹೇಳ್ತಾನೆ. ಇನ್ನು ಜನನಿಯವ್ರ ಫ್ಯಾಮಿಲಿ ಕೂಡ ಟಿವಿಯಲ್ಲಿ ಆ ಪ್ರೋಗ್ರಾಮ್ ನೋಡ್ತಿರುತ್ತೆ. ಮಗ ಸೊಸೆಯನ್ನು ನೋಡಿ ಜನನಿ ಸಂತೋಷ ಪಡ್ತಿದ್ರೆ ಜನನಿ ಸಂತೋಷ ನೋಡಿ ರಘು ತೃಪ್ತಿ ಪಡ್ತಿರ್ತಾನೆ. ಇನ್ನು ವರ್ಧನಮ್ಮ ಅವ್ರನ್ನ ಟಿವಿಯಲ್ಲಿ ನೋಡಿ ಅಸೂಯೆಯಿಂದ ಮೂತಿ ತಿರುಗಿಸ್ಕೊಂಡು ಕೂತಿರ್ತಾಳೆ. ಆಗಲೇ ಅಣ್ಣ ತಂಗಿರಿದ್ವಿ ದೀಪ್ತಿಕಾ ಕೂಡ ಅಲ್ಲಿಗೆ ಬರಲಿದ್ದು ಟಿವಿಯಲ್ಲಿ ಅವ್ರನ್ನ ನೋಡಿ ಮೊನ್ನೆ ನಾವು ನೋಡಿದ್ದು ಇವ್ರನ್ನೇ ಅಲ್ವಾ ಅಂತ ಅಂದ್ಕೊಳ್ತಾರೆ. ಅವ್ರ ಮಾತುಗಳನ್ನ ಕೇಳಿ ಮೂವರು ಆಶ್ಚರ್ಯಪಡ್ತಾರೆ. ಅವ್ರನ್ನ ನೀವು ಯಾವಾಗ ನೋಡಿದ್ರಿ ಅಂತ ಕೇಳ್ತಾರೆ ರಘು. ಅದೇ ಮೊನ್ನೆ ಒಬ್ಬ ಹುಚ್ಚ ನಾನು ಹಿಂದೆ ಬಿದ್ದಿದ್ರೆ ಅಂತ ಹೇಳಿದ್ನಲ್ಲ ಅಂತ ದೀಪ್ತಿಕಾ ಆ ವಿಷಯವನ್ನು ಇನ್ನೊಂದು ಬಾರಿ ನೆನಪು ಮಾಡಿ, ಅಮ್ಮೋ ಆ ಸತ್ಯತೆ ಮಾತಾಡಬೇಕಂದ್ರೆ ಹೆದರಿಕೆ ಆಯ್ತಮ್ಮ, ಆದರೆ ಅವ್ರನ್ನ ನೋಡಿದ ಮೇಲೆ ಯಾರೂ ತಿಳಿದಿರೋ ವ್ಯಕ್ತಿಯಾಗಿ ತುಂಬ ಹತ್ತಿರದವರಾಗಿ ಫೀಲಿಂಗ್ ಬಂತು, ಹಾಗೆ ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ ಅಂತಾಳೆ. ಸೇಮ್ ನನಗೂ ಕೂಡ ಅಂತಾನೆ ರಿತ್ವಿಕ್. ಅದನ್ನು ಕೇಳಿ ಜನನಿ ರಘು ಮುಖ ನೋಡ್ಕೊಳ್ತಾರೆ. ಎಷ್ಟಿದ್ರೂ ಒಬ್ಬ ತಾಯಿಗೆ ಹುಟ್ಟಿದ ಮಕ್ಕಳಲ್ವ, ಅದಕ್ಕೆ ಆ ಫೀಲಿಂಗ್ ಆಗ ಅನಿಸಿರುತ್ತೆ ಅಂತ ರಘು ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಕಾಲಿಗೆ ಕಟ್ಟಿ ಹಾಕ್ಕೊಂಡಿರೋ ನೈನಿಕಾ ಅವ್ಳ ತಾಯಿ ಕೂಡ ಟಿವಿ ನೋಡ್ತಿರ್ತಾರೆ. ಇದು ಅವ್ರಿಗೆ ದೊಡ್ಡದಾಗಿ ಆಶ್ಚರ್ಯ ಅನ್ನಿಸ್ತಿಲ್ಲ, ಯಾಕಂದರೆ ಅಗಸ್ತ್ಯ ಯಾರೆಂಬುದು ಭಾಸ್ಕರ್ ಅವ್ರಿಗೆ ಮುಂಚೆ ಹೇಳಿದ್ದ. ಅಹನಾ ಅಕ್ಕ ಟಿವಿಯಲ್ಲಿ ಬಲೆ ಸುಂದರವಾಗಿ ಕಾಣಿಸ್ತಿದ್ದಾಳಲ್ವ ಅಮ್ಮ ಅಂತ ನೈನಿಕಾ ಅಂತಿರ್ತಾಳೆ. ಹೌದು ಅಂತ ಅವಳು ಕೂಡ ಅಹನಾಳ ಕಡೆ ಅಭಿಮಾನದಿಂದ ನೋಡ್ತಿರ್ತಾಳೆ. ಇತ್ತ ರಾಜೇಂದ್ರನ ಮನೆಯಲ್ಲಿ ಕೂಡ ರಾಜೇಂದ್ರ ಫ್ಯಾಮಿಲಿಯೊಂದಿಗೆ ಕೂತು ಟಿವಿ ನೋಡ್ತಾ ಯಾರಿಗಾದರೂ ಅದೃಷ್ಟ ಬರೆದಿಟ್ಟಿರಬೇಕು ಅಂತ ನಿರಾಶೆಯನ್ನು ಪಡ್ತಿರ್ತಾರೆ. ನಿಮಗೆ ದಿನ ಹೋದ ಹಾಗೆ ಹಣದ ಮೇಲೆ ಆಸೆ ಜಾಸ್ತಿ ಆಗ್ತಿದೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತಾಳೆ ಅವನ ವೈಫ್ ಜಯಂತಿ. ಅವ್ರ ಮಕ್ಕಳು ಕರಣ್ ಲಯ್ಯ ಮಾಮೂಲಿಯಾಗಿ ಅವ್ರನ್ನ ನೋಡ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಅಗಸ್ತ್ಯ ಅಹನಾ ಕೂತಿದ್ರೆ ಅವರ ಮುಂದೆ ಮೀಡಿಯಾ ಮೈಕ್ಗಳು ಕಾಣಿಸ್ತಿರುತ್ತವೆ. ಅಹನಾ ಕನ್ಸ್ಟ್ರಕ್ಷನ್ ಇಲ್ಲಿ ಫ್ಲ್ಯಾಟ್ಸ್ ಬುಕ್ ಮಾಡಿದವ್ರಿಗೆಲ್ಲ ಫೆಸಿಲಿಟೀಸ್ನೊಂದಿಗೆ ಯಾವುದೇ ತೊಂದರೆ ಇರಲ್ಲ. ಕನ್ಸ್ಟ್ರಕ್ಷನಲ್ಲಿ ಬಳಸೋ ಮೆಟೀರಿಯಲ್ 100% ಕ್ವಾಲಿಟಿ ಆದದ್ದು. ನನ್ನ ವೈಫ್ ಹೆಸರಿನಲ್ಲಿ ಈ ಕನ್ಸ್ಟ್ರಕ್ಷನ್ ಇಡೋದು ನನಗೆ ಇನ್ನೂ ಸಂತೋಷ ಅಂತ ಗ್ರೇಟಾಗಿ ಹೇಳ್ತಿದ್ರೆ ಅಹನಾ ಅಳಲಾಗದೆ ಫೇಕ್ ಸ್ಮೈಲ್ನೊಂದಿಗೆ ನಟಿಸ್ತಿರ್ತಾಳೆ.
ಹೆಂಡತಿ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ ಟಿ ವಿ ನೋಡೋರ್ಗೆ ಅರ್ಥ ಆಗುತ್ತೆ. ಅಹನಾ ಅಂತ ವ್ಯಕ್ತಿಗೆ ವೈಫ್ ಆಗೋದು ಅನ್ನೋದು ಆನಂದ್ ಅವ್ರಿಗೆ ಮಾತ್ರ ಅರ್ಥ ಆಗ್ತಿಲ್ಲ. ಅಲ್ಲಿದ್ದ ಅಹನಾ ಮನೆಗೆ ಸೇರಿ ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ಅವ್ರ ಹತ್ರದಿಂದ ಅವಳಿಗೆ ಕಾಲ್ ಬರುತ್ತೆ. ಖಂಡಿತ ಅಮ್ಮ ಅಪ್ಪ ಟಿ ವಿ ನೋಡಿರ್ತಾರೆ ಅಂತ ಅಂದ್ಕೊಂಡು ಲಿಫ್ಟ್ ಮಾಡಿ ಕಿವಿ ಹತ್ರ ಇಟ್ಕೊಂಡ್ಳು. ಹಲೋ ಅಹನಾ, ನಿಜಕ್ಕೂ ನಾವು ಟಿ ವಿಯಲ್ಲಿ ನೋಡಿದ್ದು ನಿನ್ನೆನೇನಾ ಅಂತ ಕೇಳ್ತಾಳೆ. ಫೋನ್ ಸ್ಪೀಕರ್ ಆನಲ್ಲಿದ್ದು ಆನಂದ್ ವಾಸ್ ಅವ್ರು ಕೂಡ ಆ ಮಾತುಗಳನ್ನ ಕೇಳಿಸ್ಕೊತಿರ್ತಾರೆ. ನನ್ನನ್ನೇ ಅಮ್ಮ ಅಂತ ಅಹನಾ ಸ್ವಲ್ಪ ಬೇಸರದಿಂದ ಹೇಳ್ತಾಳೆ. ನೀನು ಯಾರನ್ನೋ ಪ್ರೀತಿಸಿದೆ ಅಂದರೆ ಯಾವುದೋ ನಾರ್ಮಲ್ ವ್ಯಕ್ತಿ ಅಂದ್ಕೊಂಡು ಹೆಸರು ಪ್ರಭಾವ ಇರೋ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ ನೀನು ಪ್ರೀತಿಸಿ ಹಸ್ಬೆಂಡ್ ಮಾಡ್ಕೊಂಡಿದ್ಯಾ ಅಂತ ನಿಜಕ್ಕೂ ಊಹಿಸಲೇ ಇಲ್ವಲ್ಲಮ್ಮ. ಮದುವೆಗೆ ಮುಂಚೆ ಅಂದ್ರೆ ಆ ಕಾಳ ಕಾರಣದಿಂದ ನೀನು ನಮ್ಮ ಫೋನಲ್ಲಿ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಆದರೆ ಮದುವೆ ಆದಮೇಲಾದರೂ ಅಳಿಯಂದ್ರು ಇಂಥವ್ರು ಅಂತ ನಮ್ಗೆ ಹೇಳ್ಬೋದಿತ್ತಲ್ವಾ ಅಂತಾರೆ ಲಕ್ಷ್ಮಿ. ನನಗೆ ತಿಳಿದಿದ್ದೆ ಈ ಮಧ್ಯೆ ಇನ್ನೂ ನಿಮ್ಗೆ ನಾನೇನು ಹೇಳಿ ಅಂತ ಅಹನಾ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ತಾಯಿಯ ಹತ್ತಿರದಿಂದ ಆನಂದ್ ಫೋನನ್ನು ತೆಗೆದುಕೊಂಡು, ಮಾತಾಡ್ತಿಲ್ಲ ಯಾಕೆ ಅಕ್ಕ? ನೀನು ಜಾಬ್ ಮಾಡೋ ಕಂಪ್ನಿ ಚೇರ್ಮನ್ನೇ ಪ್ರೀತಿಸ್ದೆ ಅಂತ, ಅವರನ್ನೇ ಮದುವೆ ಆಗಿದ್ದೀನಿ ಅಂತ ನಮಗೊಂದು ಮಾತು ಹೇಳ್ಬೋದಿತ್ತಲ್ವಾ ಅಂತಾನೆ. ಇವಾಗ ಅಹನಾಗಿ ಏನು ಆನ್ಸರ್ ಹೇಳಬೇಕು ತಿಳಿದೇ ತಲೆ ಕೆರ್ಕೊಳ್ತಿರ್ತಾಳೆ. ನಿಜಕ್ಕೂ ನಿಮ್ಮನ್ನ ಟಿ ವಿಯಲ್ಲಿ ನೋಡಿ ನಾವು ಶಾಕ್ ಆದ್ವಮ್ಮ ಅಂತಾರೆ ವಾಸು ಅವರು. ಹಾಗಂತಿದ್ದಂತೆ ತನ್ನ ಬ್ರೈನ್ ಒಂದು ಐಡಿಯಾ ಬಂದು, ಹಾಂ ನೀವು ಹೀಗೆ ಶಾಕ್ ಆಗಬೇಕು ಅಂತ ನಾನು ನಿಮ್ಗೆ ಹೇಳಿಲ್ಲ ಅಪ್ಪ ಅಂತ ಅಂತಾಳೆ ಅವರ ಕ್ವಶನ್ಗಳಿಂದ ಎಸ್ಕೇಪ್ ಆಗೋದಕ್ಕೆ. ಏನಮ್ಮ ನೀನು ಅಂತಿರೋದು ಅಂತ ಕೇಳ್ತಾಳೆ ಲಕ್ಷ್ಮಿ ಅವರು. ಅದೇಮ್ಮ, ನಾನು ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿನ ಪ್ರೀತಿಸ್ದೆ ಅಂತ ಅವರಿಗೆ ವೈಫ್ ಆದೆ ಅಂತ ಫೋನಲ್ಲಿ ಹೇಳಿದ್ರೆ ಸಿಂಪಲ್ ಆಗಿರುತ್ತಲ್ವಾ. ಅದೇ ನಮ್ಮನ್ನು ಟಿ ವಿಯಲ್ಲಿ ನೋಡಿದ್ರೆ ಅಂದ್ಕೊಳ್ಳಿ ದೊಡ್ಡ ಸರ್ಪ್ರೈಸ್ ಕೊಟ್ಟಾಗಿರುತ್ತೆ ಅಲ್ವಾ, ಅದಕ್ಕೆ ಹೇಳಿಲ್ಲ ಅಂತ ಅಂತಾಳೆ. ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನಿನ್ನ ಮುಖ ಇಂಥ ವಿಷಯಗಳಲ್ಲಿ ಸರ್ಪ್ರೈಸೇನೆ, ಅಳಿಯಂದ್ರ ಜೊತೆ ಮಾತಾಡ್ತೀವಿ ಫೋನ್ ನಂಬರ್ ಕೊಡು ಅಂತ ಎಷ್ಟು ಬಾರಿ ಕೇಳಿರ್ತೀವಿ, ಒಂದೇ ಒಂದು ಬಾರಿ ಫೋನ್ ನಂಬರ್ ಕೊಡಲಿಲ್ಲ. ನಾವು ಇಷ್ಟು ದಿನ ಅಳಿಯಂದ್ರ ಜೊತೆ ಮಾತಾಡ್ತಿದ್ರೆ ಅಳಿಯಂದ್ರ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತಾಳೆ ಲಕ್ಷ್ಮಿ ಅವರು. ಹಾಗಂತಿದ್ದಂತೆ ಅಗ್ರಿಮೆಂಟ್ ಕಂಡೀಷನ್ಸ್ ನೆನಪಿಗೆ ಬಂದು, ನಿನ್ನ ಪೇರೆಂಟ್ಸ್ ಜೊತೆ ನನಗೆ ಯಾವುದೇ ಕಾಂಟ್ಯಾಕ್ಟ್ ಇರಬಾರ್ದು, ನಿನ್ನ ಪೇರೆಂಟ್ಸ್ ಮನೆಗೆ ಬರಬಾರ್ದು ಎಂಬ ಕಂಡೀಷನ್ಸ್ ನೆನಪಿಗೆ ಬಂದು, ನನ್ನ ಮಣ್ಣು ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಲೈನಲ್ಲಿ ಇದೆಯಾ? ಮಾತಾಡ್ತಿಲ್ಲ ಯಾಕೆ? ಅಳಿಯಂದ್ರು ನಮ್ಮ ಬಗ್ಗೆ ತಪ್ಪಾಗಿ ಅಂದ್ಕೊಳ್ತಿದ್ದಾರಾ? ನಮ್ಮ ಅಳಿಯಂದ್ರು ಫೋನ್ ನಂಬರನ್ನು ಕೊಡದೆ ನೀನೇ ತಪ್ಪು ಮಾಡಿದೆ ಅಹನಾ ಅಂತಾರೆ ಲಕ್ಷ್ಮಿ. ಅಹನಾ ಅಳು ಮುಖ ಹೊತ್ತು ಹೊರಗಡೆ ಫೇಕ್ ಸ್ಮೈಲ್ ನೀಡ್ತಾ, ಅಂದರೆ ಅಮ್ಮ ಹೀಗೆ ಟಿ ವಿಯಲ್ಲಿ ಕಾಣಿಸ್ತಾ ಅತ್ತೆ ಅವ್ರ ಕಡೆಯವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವರೇ ಹೇಳಿದರು. ಡೈರೆಕ್ಟಾಗಿ ನಮ್ಮನ್ನು ಟಿ ವಿಯಲ್ಲಿ ನೋಡಿದ್ರೆ ಅತ್ತೆ ಮಾವ ಸಾಗರ್ ಅವರೆಲ್ಲ ತುಂಬ ಹ್ಯಾಪಿ ಫೀಲ್ ಆಗ್ತಾರೆ ಅಂತ. ಫೋನಲ್ಲಿ ಮಾತಾಡಿದ್ರೆ ಸರ್ಪ್ರೈಸ್ ಡ್ಯಾಮೇಜ್ ಆಗುತ್ತೇನೋ ಅಂತ ನಿಮ್ಮ ಫೋನ್ ನಂಬರ್ ಕೊಡಬೇಡ ಅಂತ ಅವರೇ ಹೇಳಿದ್ರಮ್ಮ. ಅವ್ರು ಹೇಳಿದ ಮೇಲೆ ಇನ್ನು ನಾನು ಹೇಗೆ ಕೊಡಲಿ ಹೇಳು ಅಂತ ಬಾಯಿಗೆ ಬಂದು ಸುಳ್ಳುಗಳನ್ನ ಹೇಳ್ತಾಳೆ. ಓ ಹಾಗ, ಅಳಿಯಂದ್ರು ಒಳ್ಳೆ ತಮಾಷೆ ಮನುಷ್ಯನ ಥರ ಇದ್ದಾರೆ ಅಂತಾರೆ ವಾಸು ಅವರು. ಹಾಗಂತಿದ್ದಂತೆ ಅಗಸ್ತ್ಯನ ಆ್ಯಟಿಟ್ಯೂಡ್ ನೆನಪಿಗೆ ಬಂದು ಬೆಚ್ಚಿ ಬಿದ್ದು, ಸಿಂಹ ಥರ ಕಾಣಿಸೋ ಮನುಷ್ಯನಲ್ಲಿ ತಮಾಷೆ ಎಲ್ಲಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಭಾವನಿಗೆ ನನ್ನ ಹೆಸರು ಗೊತ್ತು ಅಂದರೆ ನೀನು ಹೇಳಿದ್ದ ಅಕ್ಕ ಅಂತ ಕೇಳ್ತಾನೆ ಸಂತೋಷ ಪಡ್ತಾ. ಅದನ್ನು ಕೇಳಿದ ತಕ್ಷಣ ತಡಬಡಾಯಿಸ್ತಾ, ಹಾಂ ಹೌದು ನಾನೇ ಹೇಳಿದೆ, ಅವರಿಗೆ ನಿನ್ನ ಹೆಸರಷ್ಟೇ ಅಲ್ಲ ಸಾಗರ್ ಅಮ್ಮನ ಹೆಸರು ಅಪ್ಪನ ಹೆಸರು ಎಲ್ಲರ ಹೆಸರುಗಳನ್ನ ಗೊತ್ತು ಅಂತ ಸಾಲಾಗಿ ಒಂದಕ್ಕೆರಡು ಸುಳ್ಳುಗಳನ್ನ ಹೇಳ್ತಿರ್ತಾಳೆ. ಅದನ್ನು ಕೇಳಿಯವರು ಸಿಕ್ಕಾಪಟ್ಟೆ ಸಂತೋಷ ಪಡ್ತಾರೆ. ಅಳಿಯಂದರು ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂತ ಟಿ ವಿಯಲ್ಲಿ ನಿಮ್ಮಿಬ್ಬರನ್ನ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗ್ತಿದೆ. ಏನೇ ಆದರೂ ನೀನು ಅದೃಷ್ಟವಂತಮ್ಮ ಅಂತಾರೆ ಲಕ್ಷ್ಮಿ ಅವ್ರು ಸಂತೋಷ ಪಡ್ತಾ. ಹೌದಮ್ಮ, ಅವ್ರಿಗೆ ನಾನಂದರೆ ಮಹಾಪ್ರಾಣ, ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾನಂದರೆ ಮಾತ್ರ ಅಲ್ಲ, ನೀವೆಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನ ಅಂತ ಫ್ಲೋನಲ್ಲಿ ಹೇಳ್ಕೊಂಡು ಹೋಗ್ತಾಳೆ. ನಿಜವಾಗಿ ಕೋಟಿ ವರದಕ್ಷಿಣೆ ಕೊಟ್ಟರು ಇಂಥ ಸಂಬಂಧ ತರೋದಕ್ಕಾಗ್ತಿರ್ಲಿಲ್ಲ ಅಕ್ಕ ಅಂತಾರೆ ಆನಂದ್. ಎಷ್ಟಿದ್ರೂ ಅಹನಾ ಅದೃಷ್ಟವಂತೇನೆ ಅಂತ ವಾಸು ಅವ್ರು ಹೇಳ್ತಾ ಇದ್ದರೆ ಅವರ ಫೀಲಿಂಗ್ಸ್ಗೆ ಬೇಸರ ಪಡಬೇಕೋ ಸಂತೋಷ ಪಡಬೇಕೋ ಏನೂ ಅರ್ಥ ಆಗ್ತಾಯಿಲ್ಲ. ಇನ್ನು ಅವರ ಜೊತೆ ಮಾತಾಡ್ತಿದ್ರೆ ಎಲ್ಲೆಲ್ಲದ ಸುಳ್ಳುಗಳನ್ನ ಹೇಳಬೇಕಾಗುತ್ತೋ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಸುಮ್ಮನೆ ಹೊರಗಡೆ ಹೋಗಬೇಕು ಅಂತ ಗಡಿಬಿಡಿ ಮಾಡ್ತಿದ್ದಾರಮ್ಮ. ಇನ್ನು ನಾನು ಇಡ್ತೀನಿ ಬಾಯ್ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಅಮ್ಮಯ್ಯ ಅಂತ ಅಂದ್ಕೊಂಡು ಮತ್ತೆ ತುಂಬ ಸುಳ್ಳುಗಳನ್ನ ಹೇಳಿದ್ನಾ ಅಂತ ಆಲೋಚಿಸಿ, ಹಾಂ ಏನೂ ಆಗಲೇ ಬಿಡು ಅಂತ ಕೇರ್ಲೆಸ್ ಆಗಿ ಬಿಟ್ಬಿಡ್ತಾಳೆ. ಅಷ್ಟರಲ್ಲಿ ಫೋನ್ ಇಟ್ಟಿದ್ದಕ್ಕೆ ಲಕ್ಷ್ಮಿ ಅವ್ರು ಬೇಸರ ಪಡ್ತಿದ್ರೆ, ಎಷ್ಟಿದ್ರೂ ಹೊಸ ದಂಪತಿಗಳಲ್ವೇ, ಅವರಿಗಿರೋ ಆಸೆಗಳು ಅವರಿಗಿರುತ್ತವೆ ಅಂತಾರೆ ವಾಸು ಅವರು. ಅಮ್ಮ 16 ದಿನಗಳ ಹಬ್ಬಕ್ಕೆ ಅಕ್ಕನ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀರಲ್ಲ, ಆ ವಿಷಯ ಅಕ್ಕನಿಗೆ ಹೇಳಿಲ್ಲ ಯಾಕೆ ಅಂತ ಕೇಳ್ತಾನೆ ಆನಂದ್. ನಿಜವೇ ಆ ವಿಷಯ ಹೇಳೋದು ಮರ್ತು ಹೋದ್ವು ಅಂತಾರೆ ವಾಸು ಅವರು. ನನಗೆ ನೆನಪಿತ್ತು ರೀ, ಆದರೆ ಬೇಕಂತಾನೆ ಹೇಳಿಲ್ಲ. ಅಳಿಯಂದ್ರು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ನೋಡಿ ಅವ್ರ ಬಗ್ಗೆ ಹೇಳೋದಕ್ಕೆ ಬಿಡದೆ ಸರ್ಪ್ರೈಸ್ ಕೊಟ್ರಲ್ವಾ. ಹಾಗೆ ಮಗಳು ಅಳಿಯನೊಂದಿಗೆ ಹಬ್ಬ ಮಾಡಿಸಲು ನಾವು ಕೂಡ ಹೇಳದೆ ಕೇಳದೆ ಅಳಿಯಂದ್ರ ಮನೆಗೆ ಹೋಗಿ ಅಳಿಯನಿಗೆ ಮಗಳಿಗೆ ಸರ್ಪ್ರೈಸ್ ಕೊಡೋಣ ಅಂತಾರೆ ಲಕ್ಷ್ಮಿ ಅವರು. ಓ ನೀನು ಹಾಗೆ ಯೋಚಿಸ್ತಿದ್ಯಾ, ಸರಿ ಇದು ಕೂಡ ಚೆನ್ನಾಗಿದೆ ಅಂತಾರೆ ವಾಸು. ಅಷ್ಟರಲ್ಲಿ ಸುತ್ತಮುತ್ತಲಿನ ಹೆಂಗಸರು ಕೂಡ ಟಿ ವಿಯಲ್ಲಿ ನೋಡಿ ಅವ್ರ ಮನೆಗೆ ಬಂದು, ಲಕ್ಷ್ಮಿ ನಿಮ್ಮ ಹುಡುಗಿ ಎಷ್ಟು ದೊಡ್ಡ ವ್ಯಕ್ತಿಯನ್ನು ಮದುವೆ ಆಗಿದ್ದಾರೆ, ನಮ್ಗೆ ಹೇಳಿಲ್ಲ ಯಾಕೆ ಅಂತ ಕೇಳ್ತಾರೆ. ಲಕ್ಷ್ಮಿ ನಗ್ತಾ, ನಮ್ಮ ಮಗಳು ಅಳಿಯನನ್ನ ಟಿ ವಿಯಲ್ಲಿ ನೋಡಿ ನೀವು ಹೀಗೆ ಶಾಕ್ ಆಗಬೇಕು ಅಂತ ನಾವು ಹೇಳಿಲ್ಲ ಅಕ್ಕ ಅಂತ ಕವರ್ ಮಾಡ್ತಿರ್ತಾಳೆ.
ವೈಫ್ ಮಾತಿಗೆ ವಾಸು ಅವರು ಆಶ್ಚರ್ಯಪಡ್ತಾ, ನಿಮ್ಮ ಅಮ್ಮನಿಗೆ ಬಲೆ ಐಡಿಯಾಗಳು ಬರ್ತವೆ ಕಣೋ ಅಂತ ಅಂತಾರೆ. ಮತ್ತೆ ಅಮ್ಮ ಅಂದರೆ ಏನು ಅಂದ್ಕೊಂಡೆ ಅಪ್ಪ ಅಂತಾನೆ ಆನಂದನ್ ನಗ್ತಾ. ರಾತ್ರಿ ಹತ್ತಾಗ್ತಿದೆ. ಅಮ್ಮ, ನೀನು ಆ ಅಗಸ್ತ್ಯನ ಮ್ಯಾಟರ್ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ನಾವು ದಕ್ಕಿಸ್ಕೊಳ್ಬೇಕು ಅಂದ್ಕೊಂಡು ಸೈಟ್ನಲ್ಲಿ ಅವನ ಹೆಂಡತಿ ಹೆಸರಿನಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮೀಡಿಯಾ ಮುಂದೆ ಬಂದು ಹೆಂಡತಿಯನ್ನು ಲೋಕಕ್ಕೆ ಪರಿಚಯಿಸ್ದ. ಗೋಲ್ಡನ್ ಸ್ಟಾರ್ ಅಂದರೆ ಅವರಿಬ್ಬರ ನೆನಪಿಗೆ ಬರೋ ಹಾಗೆ ಇವತ್ತು ಆ ಪ್ರಮೋಷನ್ ಮಾಡ್ದ. ಇನ್ನು ನೋಡ್ತಾ ಸುಮ್ಮನಿದ್ರೆ ತಾತ ಬರೆದ ಆಸ್ತಿಗಳೆಲ್ಲ ನಮಗೆ ಬರದಂತೆ ಎಗರಿಸ್ಕೊಂಡು ಹೋಗ್ತಾನೆ ಅಂತ ರಾಕೇಶ್. ಇದೇ ನಡೆದ್ರೆ ನಮ್ಮ ಪರಿಸ್ಥಿತಿ ಏನಮ್ಮ, ನಮ್ಮ ತಾತನ ಆಸ್ತಿಗಳು ನಮಗೆ ಬರಬೇಕು ಅಂತ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಾನೆ ಸುರೇಶ್. ನಿಮ್ಮ ತಾತ ವಿಲ್ ಬರೆದ್ಮೇಲೆ ನೀವು ಕೋರ್ಟ್ಗೆ ಹೋದ್ರು ಹೇಗೆ ನಡೆಯುತ್ತೆ ಸುರೇಶ್ ಅಂತಾರೆ ಮೇನಕ. ಹೌದು, ನಡೆಯಲ್ಲ. ಒಂದು ವೇಳೆ ಅವರು ವಿಲ್ ಬರೀದೇ ಇದ್ದಿದ್ರೆ ಆಸ್ತಿಗಳೆಲ್ಲ ನಮಗೂ ಕೂಡ ಸಮಾನವಾಗಿ ಬರ್ತಿದ್ವು. ತಾತ ವಿಲ್ ಬರ್ತಿದ್ದಾರೆ, ಅದಕ್ಕೆ ಅದರ ಪ್ರಕಾರವೇ ಕೋರ್ಟ್ ಕೂಡ ನೋಡುತ್ತೆ ಅಂತಾರೆ ರಾಕೇಶ್. ಒಂದು ಬಾರಿ ನಮ್ಮ ಮೈ ಮೇಲಿನ ಗಾಯಗಳನ್ನ ನೋಡಮ್ಮ, ತನಗೆ ಕೊಡದಾಗ ಅವನು ನಮ್ಮಿಬ್ಬರನ್ನ ಹೊಡೆದ. ಈ ಪ್ರತಿಕಾರನೆಲ್ಲ ತೀರಿಸ್ಕೊಳ್ಳೋದು ಯಾವಾಗಮ್ಮ ಅಂತ ಕೇಳ್ತಾನೆ ಸುರೇಶ್. ಆ ಅಗಸ್ತ್ಯನನ್ನು ಎದುರಿಸೋದು ನಮ್ಮ ಕೈಲಾಗುವ ಕೆಲಸ ಅಲ್ಲ ಅಂತ ನನಗೆ ಅರ್ಥ ಆಗ್ತಿದೆ ಸುರೇಶ್ ಅಂತಾಳೆ ಮೇನಕ ದೀರ್ಘವಾಗಿ ಯೋಚಿಸ್ತಾ. ಮತ್ತೇನು ಮಾಡೋಣ ಅಮ್ಮ ಅಂತ ಕೇಳಿದ ರಾಕೇಶ್. ನಮ್ಮ ಕೈಗಳಿಗೆ ಮಣ್ಣು ಅಂಟದಂತೆ ನಾವು ಯಾವುದಾದ್ರೂ ಒಂದು ಪ್ಲ್ಯಾನ್ ಯೋಚಿಸ್ತೀನಿ. ನೀವು ಆಸ್ತಿ ಬಗ್ಗೆ ವರಿ ಆಗಬೇಡಿ, ಯಾವುದೋ ಒಂದು ರೀತಿಯಲ್ಲಿ ಆಸ್ತಿಗಳನ್ನ ನಾವು ಸಂಪಾದಿಸ್ಕೊಳ್ತೀವಿ ಅಂತ ಮೇನಕ ಅಂತಿರುವಾಗ ಕುಮಾರ್ ಅಷ್ಟರಲ್ಲಿಗೆ ಬರ್ತಾ, ಮತ್ತೆ ಆಸ್ತಿಗಳನ್ನ ಅಂತಿದ್ದೀರಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದೇ ಕುಮಾರ್, ನಿಮ್ಮ ತಂದೆಯವರು ಬರೆದ ವಿಲ್ ಬಗ್ಗೆ ಅಂತಾಳೆ ಮೇನಕ. ನೋಡಿ ಮೇನಕ, ನೀನು ಟಿ ವಿಯಲ್ಲಿ ನೋಡಿದ ಮೇಲೆ ಅಗಸ್ತ್ಯ ಅಹನಾಮತಿ ಅಂತ ಬಾಂಡಿಂಗ್ ಇದೆಯೋ ನಿಮ್ಗೆ ತಿಳಿತಲ್ವೇ ಅಂತಾನೆ ಕುಮಾರ್. ಹಾಗಾದರೆ ಏನಂತಿದೆಯಾ ಕುಮಾರ್ ಅಂತ ಕೇಳ್ತಾಳೆ ಮೇನಕ. ಅಗಸ್ತ್ಯ ಅಂದ್ಕೊಂಡಿದ್ದನ ಮಾಡ್ತಾನೆ ಅಂತ, ಅಂದರೆ ನಮ್ಮ ತಂದೆಯವರ ಆಸ್ತಿಗಳನ್ನ ಸಾಧಿಸ್ಕೊಳ್ತಾನೆ ಅಂತ ನೀನು ಟಿ ವಿಯಲ್ಲಿ ಅವ್ರನ್ನ ನೋಡಿದ ಮೇಲೆ ಅರ್ಥ ಆಯಿತು ಅಂತಾನೆ ಕುಮಾರ್. ಹಾಗಾದರೆ ನಮ್ಮ ಪರಿಸ್ಥಿತಿ ಏನು ಅಂತ ಕೋಪದಿಂದ ಕೇಳ್ತಾಳೆ ಮೇನಕ. ಇನ್ನು ಈ ವಿಷಯವನ್ನು ಆಟದೊಂದಿಗಲ್ಲದೆ ನಿಧಾನವಾಗಿ ಬಗೆಹರಿಸ್ಕೊಂಡ್ರೆ ಒಳ್ಳೇದು ಮೇನಕ. ಒಂದು ವೇಳೆ ಅಗಸ್ತ್ಯ ತಂದೆಯಾಗ ಆಸ್ತಿಗಳೆಲ್ಲ ಅಗಸ್ತ್ಯನಿಗೆ ಸೇರಿದ್ರೆ ಸ್ವಲ್ಪ ಆದರೂ ನಮ್ಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಣ ಅಂತಾನೆ. ರಿಕ್ವೆಸ್ಟ್ ಅನ್ನೋದ್ಲೆ ಆ ಮೂವರಿಗೂ ಕೋಪ ಬರ್ತಿದ್ರು. ಮೂವರು ಇನ್ನೊಂದು ಮಾತು ಮಾತಾಡದೆ ಸೈಲೆಂಟಾಗಿರ್ತಾರೆ. ಈಗಾಗಲೇ ತುಂಬ ಟೈಮ್ ಆಗಿದೆ ಮೇನಕ, ನಾವು ಹೋದರೆ ಅವರು ಮಲ್ಕೊಳ್ತಾರೆ, ನೀನು ನಡಿ ಅಂತ ಹೇಳಿ ಕುಮಾರ್ ವೈಫ್ ಕೈ ಹಿಡಿದು ಹೊರಟೋಗ್ತಾನೆ. ಏನಣ್ಣ ಅಪ್ಪ ಹೀಗೆ ಮಾತಾಡ್ತಿದ್ದಾರೆ? ಅಪ್ಪ ಹೀಗೆ ಮಾತಾಡಿದ್ರು ಅಮ್ಮ ಯಾವುದೋ ಪ್ಲ್ಯಾನಲ್ಲಿದ್ದಾರೆ. ರಿಕ್ವೆಸ್ಟ್ ಮಾಡೋದು ಅನ್ನೋದು ನಮ್ಗೆ ಗೊತ್ತಿಲ್ಲ, ಏನಿದ್ರು ದೌರ್ಜನ್ಯವಾಗಿ ಪಡ್ಕೊಳ್ಳೋದೆ ಅಂತಾನೆ ರಾಕೇಶ್ ಅಗಸ್ತ್ಯನ ಮೇಲೆ ಉರಿಯುತ್ತಾ. ನೈಟಿಯಲ್ಲಿರೋ ಅಹನಾ ಬೆಡ್ನ ಒಂದು ಕಾರ್ನರಲ್ಲಿ ಮಲಗಿದ್ರೆ ಅಗಸ್ತ್ಯ ಇನ್ನೊಂದು ಕಾರ್ನಲ್ಲಿ ಮಲಗಿ, ರಾತ್ರಿ ನನಗೆ ಎತ್ತರವಾಗಿ ನೋಡುವಷ್ಟು ನಂಗೆ ತುಂಬ ಹತ್ತಿರವಾಗಿ ಮಲಗಿದೆಯಾ, ಇನ್ನೊಂದು ಬಾರಿ ನನಗೆ ಹತ್ತಿರವಾಗಿ ಬಂದಿ ಅಂದರೆ ನಿನಗೆ ತಿಳಿದಂತೆ ನಿದ್ದೆಯಲ್ಲೇ ನೀನು ಪ್ರಾಣ ತೆಗೆದುಬಿಡ್ತೀನಿ ಅಂತ ಅವಳನ್ನ ಬೆದರಿಸ್ತಿರ್ತಾನೆ. ಅಮ್ಮೋ, ಅಂದರೆ ನನ್ನ ಪ್ರಾಣ ಯಾವಾಗ ಹೋಗುತ್ತೋ ನನಗೆ ಗೊತ್ತಿಲ್ಲ, ಬೆಳಗ್ಗೆ ಎತ್ಕೊಂಡ್ಬಿಟ್ರೆ ನಾನು ಬದುಕಿದ್ದೀನಿ ಅಂತ ಲೆಕ್ಕ, ಇಲ್ಲದಿದ್ರೆ ನಾನು ಸತ್ತು ಹೋಗಿದ್ದೀನಿ ಅಂತ ಲೆಕ್ಕನಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಹೇಳಿದ್ದು ನೆನಪಿದೆ ಅಲ್ವಾ, ಹತ್ರ ಬಂದರೆ ಮಾತ್ರ ಮುಗಿದು ಹೋದೆ, ಜಾಗ್ರತೆ ಅಂತ ಅವಳನ್ನ ಬೈತಲೇ ಇರ್ತಾನೆ. ಅದು ಸರಿ ರೀ, ಇವತ್ತು ಚತುರ್ದಶಿ, ನಾವು ಸಂಸಾರ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆ ದಿನ ಅಂತ ಹೇಳ್ತಾಳೆ. ಸಂಸಾರ ಅನ್ನೋದ್ಲಿ ಇರಿಟೇಟಿಂಗ್ ಫೀಲಿಂಗ್ನಿಂದ ನೋಡ್ತಾ, ಚತುರ್ದಶಿ ಅಂದರೆ ನಿಜಕ್ಕೂ ಒಳ್ಳೆಯದಲ್ಲ, ಒಳ್ಳೆ ದಿನ ನೋಡಿ ಆ ಸಂಸಾರ ಯಾವುದೋ ಸ್ಟಾರ್ಟ್ ಮಾಡೋಣ ಬಿಡು ಅಂತ ಅವಳಿಗೆ ಇನ್ನೊಂದು ಮಾತಿಗೆ ಚಾನ್ಸ್ ಕೊಡ್ತಾ ತಾನು ಬೆನ್ನು ಹಾಕಿ ತಿರುಗಿ ಮಲ್ಕೊಳ್ತಾನೆ. ಆಹನ ನಗ್ತಾ ಮತ್ತೆ ಅಷ್ಟರಲ್ಲಿ ಬೇಸರ ಪಡ್ತಾ, ನಿಜಕ್ಕೆ ನನಗೆ ಇವಾಗಲೇ ತಾಯಿ ಆಗೋದು ಇಷ್ಟ ಇಲ್ಲ, ಇಂಥ ಪರಿಸ್ಥಿತಿ ಬಂದರೆ ಹೆದರ್ತೀನಿ, ಯಾಕಂದರೆ ಮಗು ಹುಟ್ಟಿದ ಮೇಲೆ ನನ್ನನ್ನು ಬಿಟ್ಟು ಹೋಗಬೇಕು ಅಂತ ಅಗ್ರಿಮೆಂಟ್ನಲ್ಲಿ ಬರೆದಿದ್ದಾರಲ್ವೇ, ನನ್ನನ್ನು ಬಿಟ್ಟು ಹೋಗೋ ದಿನಗಳು ಎಂದಿಗೂ ಬರಬಾರ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಅಷ್ಟೊತ್ತಿಗಾಗಲೇ ನಿದ್ದೆ ಮಾಡಿರೋ ಅಗಸ್ತ್ಯನ ಕಡೆ ಪ್ರೀತಿಯಿಂದ ನೋಡ್ತಾ ಅವಳು ಕೂಡ ಮಲ್ಕೊಳ್ತಾಳೆ. ಮಾರ್ನಿಂಗ್ 6 ಆಗ್ತಿರಲಾಗಿ ಅಹನ ಆಕಳಿಸ್ತಾ ನಿದ್ದೆಯಿಂದ ಹೇಳುವಷ್ಟರಲ್ಲೇ ಪಕ್ಕದಲ್ಲಿ ಅಗಸ್ತ್ಯ ಇರಲ್ಲ. ದಿನ ಆ ಟೈಮ್ಗೆ ಜಿಮ್ನಲ್ಲಿ ಇರ್ತಾನೆ ಅಂತ ಅವಳಿಗೆ ಗೊತ್ತು. ಆ ಪಕ್ಕದಲ್ಲಿರೋ ಜಿಮ್ ರೂಮ್ನಲ್ಲಿ ಅಗಸ್ತ್ಯ ಬೆವರು ಹರಿಯೋ ಹಾಗೆ ವರ್ಕೌಟನ್ನು ಮಾಡ್ತಿರ್ತಾನೆ. ರಾತ್ರಿ ಅಗಸ್ತ್ಯ ತನ್ನನ್ನು ಬೆದರಿಸಿದ ನೆನಪಿಗೆ ಬಂದು, ಕಣ್ಣು ಬಿಟ್ಟು ನೋಡ್ತಿದ್ದೀನಿ ಅಂದರೆ ನಾನು ಬದುಕೇ ಇದ್ದೀನಿ ಅಂತ ಅಂದ್ಕೊಂಡು ಇನ್ನು ಗಾರ್ಡನ್ಗೆ ಹೋಗಿ ತನ್ನ ಟೈಮ್ ಟೇಬಲ್ ಕೂಡ ಸ್ಟಾರ್ಟ್ ಮಾಡಬೇಕಂತ ನಿದ್ದೆ ಇಂದಲೇ ಸ್ಟೆಪ್ಸ್ ಇಳಿದು ಕೆಳಗೆ ಬರ್ತಾಳೆ. ಗಂಗಾ ಕಿಚನ್ನಲ್ಲಿ ಏನೋ ಕೆಲಸದಲ್ಲಿದ್ದಾಳೆ ಅಂತ ತಿಳಿಯುತ್ತೆ. ಅಷ್ಟರಲ್ಲಿ ಮೇನ್ ಡೋರ್ ಬೆಲ್ ಬಾರಿಸುತ್ತೆ. ಆ ಸೌಂಡ್ ಕೇಳಿ ಗಂಗಾ ಹೊರಗೆ ಬರ್ತಿದ್ರೆ, ಇಷ್ಟು ಬೆಳಗ್ಗೆನೇ ಯಾರೋ ಬಂದಿರ್ತಾರೆ ಅಂತ ಅಂದ್ಕೊಂಡು, ನಾನು ಹೋಗಿ ನೋಡ್ತೀನಿ ಬಿಡು ಗಂಗಾ ಅಂತ ಹೇಳಿ ಹೋಗಿ ಡೋರ್ ಓಪನ್ ಮಾಡಿದ ತಕ್ಷಣ ಎದುರುಗಡೆ ವಾಸು ಲಕ್ಷ್ಮಿ ಅವರು ದಿನಗಳ ಹಬ್ಬ ಮಾಡೋದಕ್ಕೆ ಬಂದಿರ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.